ನನ್ನ ಬದುಕು ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ ನೋಡ್ತಾನೆ ಇದ್ದೀನಿ. ಅವರ ಒಡನಾಟದಲ್ಲಿ ಕಲಿತಿದ್ದು ಕಲಿಬೇಕಾದ್ದು ಬಹಳ ಇತ್ತು. ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದ್ರು. ಅದರಲ್ಲಿ ಅಮ್ಮಂಗೆ ತಮ್ಮನಾಗಿ ಆಕ್ಟ್ ಮಾಡಿದೆ. ರಾಜೇಶು ಇದ್ದ, ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗಿಂದ ಶುರು ಆಯಿತು ನನ್ನ ಅವರ ಸಂಬಂಧ. ಎಷ್ಟು ಇದು ಹೇಳ್ತಾ ಇದ್ರು, ಅವರ ಅನುಭವನೇ ಇದೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ, ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೊತಾ ಇದ್ರು ನೀವು ಸರೋದೇವಿಯನ್ನು ನೋಡ್ಬೇಕಾಗತ್ತೆ. ಅದರಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದಿದ್ರಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ, ನೀವು ಮಾತಾಡೋ ಥರ ಮಾತಾಡೋದು ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ ಬಹಳ ಇದಾಗಿ ಮಾತಾಡಕ್ಕೆ ಹೋಗ್ಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡೋದು. ಅಲ್ಲಿಂದ ಕಲ್ಸ್ಕೊತಾ ಬಂದ್ವಿ. ಯಾರು ಇವನು? ನಮ್ಮ ಚಿಕ್ಕಮ್ಮ, ಅದ್ರಲ್ಲಿ ನಾವು ವಿಲನ್ನು. ಯಾಕೋ ನೀನು ಇದಾಗಿ ಮಾಡ್ತೀ ಅಂದರು. ಅಮ್ಮ ನಂಗೆ ಇಷ್ಟ ಆಯಿತು, ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಸಂತೋಷ. ರೇಣುಕಾದೇವಿ ಮಹಾತ್ಮೇರಿ, ಅಮ್ಮ ರೇಣುಕೆ, ನಾ ಪರಶುರಾಮ. ಹೇಗೆ ಏನು ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಆಗಲಿ, ಅವರಾಗಲಿ, ಎಲ್ಲ ಕಲಾವಿದರನ್ನ ಮನೆ ಮಕ್ಕಳಾಗಿ ನೋಡಿಕೊಂಡು ಅವ್ರನ್ನ ಬೆಳೆಸೋ. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಒಂದು ಮಗು ಥರ ಇರ್ತಾರೆ. ಆ ಮಗು ಥರನೇ ನೋಡ್ಕೊತಾ ಇದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ದೂರ ಆಗೋಕ್ಕೆ ನಮ್ಮ ಹೃದಯ ಒಪ್ಕೊಳ್ಳೋದು. ಯಾವತ್ತು ನಮ್ಮಲ್ಲಿ ಇರ್ತಾರೆ. ಅಭಿನಯ ಸರಸ್ವತಿ ಆಮೇಲೆ ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸಂಗ ನೋಡ್ಕೊಂಡು ಬಂದ್ರೆ ಒಂದೊಂದು ಪಾತ್ರಗಳು ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನ ಭರಿಸೋ ಶಕ್ತಿ ಅವ್ರ ಮಗಳಿಗೆ ಕೊಡ್ಲಿ, ಅವ್ರ ಮನೆಯವ್ರಿಗೆ ಕೊಡ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆ ಇವತ್ತು. ಅಮ್ಮ ಹೋದಳು ಅಂತ ಅಳ್ತಾ ಇದೆ. ಅವರೆಲ್ರಿಗೂ ಆ ನೋವು ಭರಿಸೋ ಶಕ್ತಿ ಕೊಡ್ಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತಾ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. 4 ಭೇಟಿಯಾಗಿದ್ದೆ. ಏನಾದ್ರು ಕೇಳಿಲ್ಲ ಅಂತ ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಡೋದಲ್ಲ, ಕೇಳ್ಕೊಳ್ಳೋದು. ಅಮ್ಮ ಏನ್ ಸಮಾಚಾರ ಅಂದ್ರೆ ನಿಮ್ದು ಹೇಳಪ್ಪ, ನಿಮ್ದು ಹೇಳಪ್ಪ ಅನ್ನೋರು. ಎಲ್ಲಿ ಯಾವತ್ತು ಯಾರೇ ಬಂದ್ರು ನನಗೆ ಹೀಗಾಗಿದೆ ಹಾಗಾಗಿದೆ ಇಲ್ಲೇ ಇಲ್ಲ, ನಿಮ್ಗೆ ಏನಾಗಿದೆ ಎಷ್ಟಾಗಿದೆ, ಅದಕ್ಕೆ ಪರಿಹಾರ ಏನು ಅದನ್ನ ಹೇಳ್ತಾ ಇದ್ರು. ಅಂಥ ಅಮ್ಮ. ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಹಾಗೆ. ಆ ನಗು ಎಂದೂ ಮಾಸಲಿಲ್ಲ. ಆ ನಗು ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.